ಸುಧಾಕರ್ ಅವರಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಹರಿದು ಬರ್ತಾ ಇತ್ತು, ತರ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಎಷ್ಟು ಅನುದಾನ ಇದೆ ಅದ್ರ ಪ್ರಕಾರ ನಾವು ನಿರ್ಮಾಣ ಮಾಡ್ತೀವಿ. ಅದು ನಗರಸಭೆ ಮೊನ್ನೆ ಹಿಂದಿನ ಮಂತ್ರಿಗಳಾದ ಸುಧಾಕರ್ ಅವರು ವಿಶೇಷ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಅತಿ ಶೀಘ್ರದಲ್ಲೇ ಲೋಕಾರ್ಪಣೆ ಆಗೋದಿದೆ. ನಮ್ಮ ಇಶಾ ಫೌಂಡೇಶನ್ ಅವರು ಉಚಿತವಾಗಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅದು ಕೂಡ ದೇಶದಲ್ಲಿ ಒಂದು ಹೆಸರುವಾಸಿಯಾದ ಸಂಸ್ಥೆ ಮತ್ತೆ ಒಂದು ಭಕ್ತ ಸಮುದಾಯ ಇರತಕ್ಕಂಥ ಸಂಸ್ಥೆ. ಅವರು ಕೊಟ್ಟಿದ್ದೆ ಅದರಲ್ಲಿ ಉಚಿತವಾಗಿ. ನಾವಾದರೂ ನಗರಸಭೆಯಿಂದ ನಿರ್ವಹಣೆ ಮಾಡಿದ್ರೆ ಚಾರ್ಜಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಉಚಿತವಾಗಿ ಕೊಟ್ಟರೆ ಅವರು ಒಂದು ದೇವಾಲಯ ತರ ನಾವು ಮೇಂಟೈನ್ ಮಾಡ್ತೀನಿ ಅಂತ ಇದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಕೊಡಬೇಕಂತ ತೀರ್ಮಾನ ತೆಗೆದುಕೊಂಡು ಬೋರ್ವೆಲ್ಗಳಿದ್ದಾವೆ. ಅದು 140ಕ್ಕೂ ಹೆಚ್ಚು ಬೋರ್ವೆಲ್ ರನ್ನಿಂಗ್ನಲ್ಲಿದೆ. ಯಾವ್ದಾವ್ದು ಪ್ರಾಬ್ಲಮ್ ಆಗಿ ನಿಂತೋಗಿದೋ ಆ ಬೋರ್ವೆಲ್ ಇರತಕ್ಕಂಥ ಮೀಟರ್ ಶಿಫ್ಟಿಂಗ್ ಮಾಡಿ ನಾವು ಓಡಿಸ್ತಾ ಇದ್ವಿ. ಅದು ಏನಂದ್ರೆ ನಮ್ಗೆ ಶಿಫ್ಟಿಂಗ್ ಹೌದೌದು ಇಲ್ಲ ನಮ್ದು ಬೇರೆ ಕಡೆ ಸ್ಟಾಪ್ ಆಗಿರುತ್ತಲ್ಲ, ಆದ್ರೂ ಅಲ್ಲಿ ಮೀಟರ್ ಇರುತ್ತಲ್ಲ, ಆ ಮೀಟರ್ ತಗೊಂಬಂದು ಹೊಸ ಬೋರ್ವೆಲ್ ಶಿಫ್ಟಿಂಗ್ ಮಾಡಿರ್ತೀವಿ. ಆ ಶಿಫ್ಟಿಂಗ್ ಮಾಡಿಸಿ ಬೋರ್ವೆಲ್ ರನ್ ಮಾಡ್ತಾ ಇದ್ವಿ. ಇನ್ನೂ ಒಂದು 15ಕ್ಕೂ ಹೆಚ್ಚು ಬೋರ್ವೆಲ್ಗಳು ಇಲ್ಲ. ಅವರು ಏನಂದ್ರೆ ಬೆಸ್ಕಾಂಗೆ ಪವರ್ಗೆ ಹಣ ತುಂಬಬೇಕು ಅಂತ ಹೇಳ್ಬಿಟ್ಟು ಅವ್ರು ಒಂದು ಎಸ್ಟಿಮೇಟ್ ಕೊಟ್ಟಿರ್ತಾರೆ. ನಾವು ಹಣ ತುಂಬಬೇಕು. ಏನಂದ್ರೆ ಈಗಿರ್ತಕ್ಕಂಥ ಸನ್ನಿವೇಶನಲ್ಲಿ ನಮಗೆ ಅನುದಾನ ಕೊರತೆ ಇದೆ. ಇದು ನಾನು ಒಪ್ಕೊಂತೀನಿ. ಯಾಕಂದ್ರೆ ಅನುದಾನ ಇಲ್ಲ ಅಂದ್ರೆ ನಗರ ಅಭಿವೃದ್ಧಿ ಮಾಡ್ಲಿಕ್ಕಾಗಲ್ಲ. ನಮ್ಮಲ್ಲಿ ಏನು ಸಣ್ಣ ಪ್ರಮಾಣದಲ್ಲಿ ತೆರಿಗೆ ಬರ್ತೈತೆ ಅದ್ರ ಮುಖಾಂತರ ಆಫೀಸ್ ಮೇಂಟೆನೆನ್ಸ್ ಇರ್ತೈತೆ. ಅದು ಉಳಿದಿದ್ದು ನಾವು ಕಾಮಗಾರಿಗಳು ತೆಗೆದುಕೊಬೇಕಾಗುತ್ತೆ. ಇವತ್ತು ಒಂದು 67 ಲಕ್ಷ ಏನೋ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಅದು ಹಣ ತುಂಬಿದ್ರೆ ನಾವು ಅಷ್ಟು ತುಂಬಕ್ಕಾಗಲ್ಲ. ಬರೀ ಮೀಟರ್ ಚಾರ್ಜಸ್ ಮಾತ್ರ ಒಂದು 60,000 ಕಟ್ತೀವಿ ಅಂತ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ. ಬೆಸ್ಕಾಂ ಅವರು ನಮಗೆ ಒಂದು ಕೋಆಪರೇಷನ್ ಕೊಟ್ಟರೆ ನಾವು ನಗರ ಜನಕ್ಕೆ ನೀರಿನ ಸಮಸ್ಯೆ ಇಲ್ಲ, ಹಂಚಿಕೆ ಸಮಸ್ಯೆ ಮಾತ್ರ ಇರೋದು ನಮ್ಮಲ್ಲಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತೆಷ್ಟು ಪಾಪ್ಯುಲೇಷನ್ ಇದೆ, ಇನ್ನು 2 ಡಬಲ್ ಆದ್ರೂ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಲ್ಲ. ನಗರಸಭೆಗೆ ಆದಾಯ ಬರ್ಬೇಕಂತಾನೆ ನಗರಸಭಾ ಆಸ್ತಿಗಳನ್ನ ಅಂಗಡಿಗಳನ್ನ ಹರಾಜು ಪ್ರಕ್ರಿಯೆ ಸರ್, ಈಗ ತಮ್ಗೆ ಗೊತ್ತಿದೆ, ತಾವು ಕೂಡ ಭಾಗಿಯಾಗಿದ್ರೆ ಅವತ್ತು ಏನು ಹರಾಜದಲ್ಲಿ ಇವತ್ತಿಗೆ 3 ತಿಂಗಳಾಗಬೇಕಾಗಿತ್ತು. ಬಾಡಿಗೆ ನಾವು ತೆಗೆದುಕೊಂಡು ಸುಮಾರು 50,000 ನಮಗೆ ಬರ್ತಾ ಇದ್ದಿದ್ದು ಬಾಡಿಗೆ ಇವತ್ತು 16 ಲಕ್ಷಕ್ಕೆ ಹೆಚ್ಚಿಸಿದ್ದೀವಿ. ಹಿಂಗೆ ಅಲ್ಲಿ ಮಹಾನುಭಾವರು ಕೆಲವರು ಸೇರಿ ಕೋರ್ಟಲ್ಲಿ ಹೋಗಿ ಅದನ್ನು ದಾವೆ ಹೂಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ನಗರಸಭೆಯಿಂದ ನಮ್ಮ ನಗರಸಭೆ ವಕೀಲರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅದು ಬಗೆಹರಿಸ್ಬಿಟ್ಟು ಬಾಡಿಗೆ ವಸೂಲಿ ಮಾಡೋ ಅಂತ ಕೆಲಸ ಮಾಡ್ತಾರೆ. ನಗರಕ್ಕೆ ಅನಿಲ ಚಿತಾಗಾರದ ಒಂದು ಉದ್ಘಾಟನೆ ಭಾಗ್ಯ ಇಲ್ಲ, ಅದು ಬೇರೆ ಖಾಸಗಿಯವರ ಸಹಭಾಗಿತ್ವಕ್ಕೆ ಒಳಪಡಿಸಬೇಕು ಅನ್ನೋದು ಒಂದು ಕೂಗೆದ್ದಿದೆ. ಸರಿ, ನಗರಸಭೆಗೆ ಇಲ್ಲ ಏನಿಲ್ಲ. ಅದು ನಗರಸಭೆ ಮೊನ್ನೆ ಹಿಂದಿನ ಮಂತ್ರಿಗಳಾದ ಸುಧಾಕರ್ ಅವರು ವಿಶೇಷ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಅತಿ ಶೀಘ್ರದಲ್ಲೇ ಲೋಕಾರ್ಪಣೆ ಆಗೋದಿದೆ. ನಮ್ಮ ಇಶಾ ಫೌಂಡೇಶನ್ ಅವರು ಉಚಿತವಾಗಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅದು ಕೂಡ ದೇಶದಲ್ಲಿ ಒಂದು ಹೆಸರುವಾಸಿಯಾದ ಸಂಸ್ಥೆ ಮತ್ತೆ ಒಂದು ಭಕ್ತ ಸಮುದಾಯ ಇರತಕ್ಕಂಥ ಸಂಸ್ಥೆ. ಅವರು ಕೊಟ್ಟಿದ್ದೆ ಅದರಲ್ಲಿ ಉಚಿತವಾಗಿ. ನಾವಾದರೂ ನಗರಸಭೆಯಿಂದ ನಿರ್ವಹಣೆ ಮಾಡಿದ್ರೆ ಚಾರ್ಜಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಉಚಿತವಾಗಿ ಕೊಟ್ಟರೆ ಅವರು ಒಂದು ದೇವಾಲಯ ತರ ನಾವು ಮೇಂಟೈನ್ ಮಾಡ್ತೀನಿ ಅಂತ ಇದ್ದಾರೆ. ಅದಕ್ಕೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಕೊಡಬೇಕಂತ ತೀರ್ಮಾನ ತೆಗೆದುಕೊಂಡು ಉಚಿತವಾಗಿ ಮಾಡ್ತಾರೆ. ಆ ಗಾಡಿ ಮಾತ್ರ ನಾವು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ತಗೊಂಡ್ಕೊಂಡು ಇಲ್ಲಿ ಎಲ್ಲ ಸದಸ್ಯರು ಸೇರಿ ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಬಗ್ಗೆ ಎಲ್ಲ ಚರ್ಚಿಸಲಾಯಿತು. ಇವತ್ತೇನು UGD ಸಮಸ್ಯೆ ಬಗ್ಗೆ ಸಾಕಷ್ಟು ವಾರ್ಡ್ಗಳಲ್ಲಿ ಏನು ಮಳೆ ಬಂದಾಗ UGD ಸಮಸ್ಯೆ ಇತ್ತು, ಅದ್ರ ಬಗ್ಗೆ ಚರ್ಚಿಸಲಾಯಿತು. ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿ ಇಮಿಡಿಯೇಟ್ ಅದು ಶಿಲ್ಟ್ ತೆಗೆದು ಅದು ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದಂಗೆ ಒಂದು ಸೂಚನೆ ಕೊಡಲಾಯಿತು. ಮತ್ತು ಜಕ್ಕಲಮಡುಗು ಡ್ಯಾಮ್ ವಿಚಾರವಾಗಿ ಚರ್ಚೆ ಆಯಿತು. ಮತ್ತು ಚಿಕ್ಕಬಳ್ಳಾಪುರ ನಗರದ 31 ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ಏನೋ ಒಂದು ಟೆಂಡರ್ ಕರೆಯಲಾಗಿತ್ತು. ಅದೇ ಶೀಘ್ರದಲ್ಲಿ ಗುದ್ಲಿ ಪೂಜೆ ಮಾಡಿ ಅದು ಕಾಮಗಾರಿ ಪ್ರಾರಂಭ ಮಾಡಬೇಕಂತೇಳಿ ಚರ್ಚೆ ಆಯಿತು. ಇನ್ನು ಹಲವಾರು ವಾರ್ಡ್ಗಳಲ್ಲಿ ಏನೇನು ಸದಸ್ಯರುಗಳು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು ಅದನ್ನೆಲ್ಲ ಸಭೆಯ ಗಮನಕ್ಕೆ ತಂದುಕೊಟ್ಟಿದ್ದಾರೆ. ಅದನ್ನೆಲ್ಲ ಸಂಬಂಧಪಟ್ಟವ್ರಿಗೆ ಈ ಕೂಡಲೇ ಎಲ್ಲ ಕ್ಲಿಯರ್ ಮಾಡಬೇಕಂತೇಳಿ ಸೂಚನೆಯನ್ನು ಕೊಡಲಾಯಿತು. ಮತ್ತು ರಾಜಕಾಲುವೆಗಳು ನಮ್ಮಲ್ಲಿ ನಗರದಲ್ಲಿ ಸುಮಾರು ರಾಜಕಾಲುವೆಗಳು ಹಾದು ಹೋಗ್ತಾ ಇದೆ. ಅದು ಎಲ್ಲೆಲ್ಲಿ ಶಿಲ್ಟ್ ಫಾರ್ಮ್ ಆಗಿದೆ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದು ಕೂಡ ಹಂತವಾಗಿ ಈ ಎಮರ್ಜೆನ್ಸಿಯಾಗಿ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಒಂದು ಇಂಜಿನಿಯರ್ಗೆ ಡೈರೆಕ್ಷನ್ ಕೊಟ್ಟಲಾಗಿದೆ. ಅದು ಕೂಡ ಅತಿ ಬೇಗ ಕ್ಲಿಯರ್ ಮಾಡಲಾಗಿದೆ. ಪ್ರಮುಖವಾಗಿ ಏನಿಲ್ಲ, ಜಕ್ಕಲಮಡುಗುದು ಒಂದು ಪ್ರಮುಖ ಇದು ಕುಡಿಯೋ ನೀರಿನ ವಿಚಾರ ಇರೋದ್ರಿಂದ 31 ವಾರ್ಡ್ಗೂ ಅವಶ್ಯಕತೆ ಇರೋದು. ಮತ್ತೆ ಒಳಚರಂಡಿದು ಆಗ್ಬೋದು. ತಿರ್ಗಾ ಮತ್ತೆ ನಮಗೆ ರಸ್ತೆಗಳು ಒಂದಷ್ಟು ಇದೆ. ಅದು
ಬಗ್ಗೆ ಚರ್ಚೆ ಎಲ್ಲ ನಡೆಯಿತು. ಬೀತಾಗ್ರಹ ಸರ್, ಇದು ಪ್ರಮುಖ ವಿಚಾರ. ನಾನು ಏನು ಸತ್ಯಸಾಯಿ ಗ್ರಾಮದಲ್ಲಿ ಏನು ಇಡೀ ದೇಶದಲ್ಲೇ ಉಚಿತವಾಗಿ ಸೇವೆ ಕೊಡ್ತಕ್ಕಂಥ ಏಕೈಕ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇರೋದು. ಅವರು ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಕುಡಿಯೋ ನೀರಿನ ವಿಚಾರವಾಗಿ ಒಂದು ಮನವಿ ಮಾಡ್ಕೊಂಡಿದ್ರು. ಆ ವಿಚಾರವಾಗಿ ಎಲ್ಲ ಸದಸ್ಯರು ನಾನೊಂದು ಮನವಿ ಮಾಡಿಕೊಂಡೆ. ಅವ್ರಿಗೆ ಕುಡಿಯೋ ನೀರಿನ ಒಂದು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ತಾವೇ ನೋಡ್ದಂಗೆ ಯಾವ ಸದಸ್ಯರು ವಿಚಾರವನ್ನು ಚರ್ಚೆ ಮಾಡೋದು ಏನಂದರೆ, ಈ ಚಿಕ್ಕಬಳ್ಳಾಪುರ